ಕಾಂಗ್ರೆಸ್ ಅಲ್ಲಿ ಯಾವುದೇ ಬಣ ಇಲ್ಲ, ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಸಿಎಂ ಡಿಸಿಎಂಗೂ ಕೂಡ ಆಪ್ತ ನಾನು ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿದ್ದಾರೆ. ಮತ್ತೆ ನಾವೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ, ನಮ್ಮಲ್ಲಿ ಬಣ ಅನ್ನೋದೇ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಗದ್ದುಗೆ ಫೈಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹಿಟ್ನಾಳ್ ಅವರು ಹೇಳಿದ್ದಾರೆ. ಟಿವಿ ಮಾಧ್ಯಮದಲ್ಲಿ ನೋಡಿದೆ. ಸೊ ನನಗೆ ಮಾಹಿತಿ ಇಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತದೆ. ರಾಜ್ಯ ನಾಯಕರಿದ್ದಾರೆ, ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ. ಇಲ್ಲ, ನನಗೆ ಅದ್ರ ಬಗ್ಗೆ ನಾನು ಮೊನ್ನೆ 4 ದಿನ ಡೆಲ್ಲಿಯಲ್ಲಿ ಇದ್ದೆ. ಅದ್ರ ಬಗ್ಗೆ ಏನೂ ನನಗೆ ಏನು ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಿನ್ನೆ ಬೆಳವಣಿಗೆ ನೋಡಿದ್ರೆ ಹೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಇದು ನನಗನ್ನಿಸ್ತದೆ. ಮಾಧ್ಯಮಗಳ ಸೃಷ್ಟಿ ಜಾಸ್ತಿ ಇದೆ ಅಂತ ಹೇಳಿ. ಬಣ ಗಿಣ ಅನ್ನೋದೇನಿಲ್ಲ, ಇದೆಲ್ಲ ಕಾಂಗ್ರೆಸ್ ಬಣ, ಒಂದೇ ಬಣ. ಕಾಂಗ್ರೆಸ್ ಅಲ್ಲಿ ಯಾವುದೇ ಬಣ ಇಲ್ಲ, ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಸಿಎಂ ಡಿಸಿಎಂಗೂ ಕೂಡ ಆಪ್ತ ನಾನು ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿದ್ದಾರೆ. ಮತ್ತೆ ನಾವೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ, ನಮ್ಮಲ್ಲಿ ಬಣ ಅನ್ನೋದೇ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಗದ್ದುಗೆ ಫೈಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹಿಟ್ನಾಳ್ ಅವರು ಹೇಳಿದ್ದಾರೆ. ಟಿವಿ ಮಾಧ್ಯಮದಲ್ಲಿ ನೋಡಿದೆ. ಸೊ ನನಗೆ ಮಾಹಿತಿ ಇಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತದೆ. ರಾಜ್ಯ ನಾಯಕರಿದ್ದಾರೆ, ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ. ಇಲ್ಲ, ನನಗೆ ಅದ್ರ ಬಗ್ಗೆ ನಾನು ಮೊನ್ನೆ 4 ದಿನ ಡೆಲ್ಲಿಯಲ್ಲಿ ಇದ್ದೆ. ಅದ್ರ ಬಗ್ಗೆ ಏನೂ ನನಗೆ ಏನು ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಿನ್ನೆ ಬೆಳವಣಿಗೆ ನೋಡಿದ್ರೆ ಹೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಇದು ನನಗನ್ನಿಸ್ತದೆ. ಮಾಧ್ಯಮಗಳ ಸೃಷ್ಟಿ ಜಾಸ್ತಿ ಇದೆ ಅಂತ ಹೇಳಿ. ಬಣ ಗಿಣ ಅನ್ನೋದೇನಿಲ್ಲ, ಇದೆಲ್ಲ ಕಾಂಗ್ರೆಸ್ ಬಣ, ಒಂದೇ ಬಣ. ಕಾಂಗ್ರೆಸ್ ಅಲ್ಲಿ ಯಾವುದೇ ಬಣ ಇಲ್ಲ, ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಸಿಎಂ ಡಿಸಿಎಂಗೂ ಕೂಡ ಆಪ್ತ ನಾನು ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿದ್ದಾರೆ. ಮತ್ತೆ ನಾವೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ, ನಮ್ಮಲ್ಲಿ ಬಣ ಅನ್ನೋದೇ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಗದ್ದುಗೆ ಫೈಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹಿಟ್ನಾಳ್ ಅವರು ಹೇಳಿದ್ದಾರೆ. ಟಿವಿ ಮಾಧ್ಯಮದಲ್ಲಿ ನೋಡಿದೆ. ಸೊ ನನಗೆ ಮಾಹಿತಿ ಇಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತದೆ. ರಾಜ್ಯ ನಾಯಕರಿದ್ದಾರೆ, ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ. ಇಲ್ಲ, ನನಗೆ ಅದ್ರ ಬಗ್ಗೆ ನಾನು ಮೊನ್ನೆ 4 ದಿನ ಡೆಲ್ಲಿಯಲ್ಲಿ ಇದ್ದೆ. ಅದ್ರ ಬಗ್ಗೆ ಏನೂ ನನಗೆ ಏನು ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಿನ್ನೆ ಬೆಳವಣಿಗೆ ನೋಡಿದ್ರೆ ಹೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಇದು ನನಗನ್ನಿಸ್ತದೆ. ಮಾಧ್ಯಮಗಳ ಸೃಷ್ಟಿ ಜಾಸ್ತಿ ಇದೆ ಅಂತ ಹೇಳಿ. ಬಣ ಗಿಣ ಅನ್ನೋದೇನಿಲ್ಲ, ಇದೆಲ್ಲ ಕಾಂಗ್ರೆಸ್ ಬಣ, ಒಂದೇ ಬಣ. ಕಾಂಗ್ರೆಸ್ ಅಲ್ಲಿ ಯಾವುದೇ ಬಣ ಇಲ್ಲ, ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಸಿಎಂ ಡಿಸಿಎಂಗೂ ಕೂಡ ಆಪ್ತ ನಾನು ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿದ್ದಾರೆ. ಮತ್ತೆ ನಾವೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ, ನಮ್ಮಲ್ಲಿ ಬಣ ಅನ್ನೋದೇ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಗದ್ದುಗೆ ಫೈಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹಿಟ್ನಾಳ್ ಅವರು ಹೇಳಿದ್ದಾರೆ. ಟಿವಿ ಮಾಧ್ಯಮದಲ್ಲಿ ನೋಡಿದೆ. ಸೊ ನನಗೆ ಮಾಹಿತಿ ಇಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತದೆ. ರಾಜ್ಯ ನಾಯಕರಿದ್ದಾರೆ, ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ. ಇಲ್ಲ, ನನಗೆ ಅದ್ರ ಬಗ್ಗೆ ನಾನು ಮೊನ್ನೆ 4 ದಿನ ಡೆಲ್ಲಿಯಲ್ಲಿ ಇದ್ದೆ. ಅದ್ರ ಬಗ್ಗೆ ಏನೂ ನನಗೆ ಏನು ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಿನ್ನೆ ಬೆಳವಣಿಗೆ ನೋಡಿದ್ರೆ ಹೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಇದು ನನಗನ್ನಿಸ್ತದೆ. ಮಾಧ್ಯಮಗಳ ಸೃಷ್ಟಿ ಜಾಸ್ತಿ ಇದೆ ಅಂತ ಹೇಳಿ. ಬಣ ಗಿಣ ಅನ್ನೋದೇನಿಲ್ಲ, ಇದೆಲ್ಲ ಕಾಂಗ್ರೆಸ್ ಬಣ, ಒಂದೇ ಬಣ. ಕಾಂಗ್ರೆಸ್ ಅಲ್ಲಿ ಯಾವುದೇ ಬಣ ಇಲ್ಲ, ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಸಿಎಂ ಡಿಸಿಎಂಗೂ ಕೂಡ ಆಪ್ತ ನಾನು ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿದ್ದಾರೆ.
ಮತ್ತೆ ನಾವೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ. ನಮ್ಮಲ್ಲಿ ಬಣ ಅನ್ನೋದೇ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಗದ್ದುಗೆ ಫೈಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹಿಟ್ನಾಳ್ ಅವರು ಹೇಳಿದ್ದಾರೆ. ಟಿವಿ ಮಾಧ್ಯಮದಲ್ಲಿ ನೋಡಿದೆ. ಸೊ ನನಗೆ ಮಾಹಿತಿ ಇಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತದೆ. ರಾಜ್ಯ ನಾಯಕರಿದ್ದಾರೆ, ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ. ಇಲ್ಲ, ನನಗೆ ಅದ್ರ ಬಗ್ಗೆ ನಾನು ಮೊನ್ನೆ 4 ದಿನ ಡೆಲ್ಲಿಯಲ್ಲಿ ಇದ್ದೆ. ಅದ್ರ ಬಗ್ಗೆ ಏನೂ ನನಗೆ ಏನು ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಿನ್ನೆ ಬೆಳವಣಿಗೆ ನೋಡಿದ್ರೆ ಹೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಇದು ನನಗನ್ನಿಸ್ತದೆ. ಮಾಧ್ಯಮಗಳ ಸೃಷ್ಟಿ ಜಾಸ್ತಿ ಇದೆ ಅಂತ ಹೇಳಿ. ಶಿವಕುಮಾರ್ ಬಣದವರಂದ್ರೆ ಸಚಿವರಾಜ ಬಣ ಗಿಣ ಅನ್ನೋದೇನಿಲ್ಲ, ಇದೆಲ್ಲ ಕಾಂಗ್ರೆಸ್ ಬಣ, ಒಂದೇ ಬಣ. ಕಾಂಗ್ರೆಸ್ ಅಲ್ಲಿ ಯಾವುದೇ ಬಣ ಇಲ್ಲ, ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಸಿಎಂ ಡಿಸಿಎಂಗೂ ಕೂಡ ಆಪ್ತ ನಾನು ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿದ್ದಾರೆ. ಮತ್ತೆ ನಾವೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ. ನಮ್ಮಲ್ಲಿ ಬಣ ಅನ್ನೋದೇ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಗದ್ದುಗೆ ಫೈಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹಿಟ್ನಾಳ್ ಅವರು ಹೇಳಿದ್ದಾರೆ. ಟಿವಿ ಮಾಧ್ಯಮದಲ್ಲಿ ನೋಡಿದೆ. ಸೊ ನನಗೆ ಮಾಹಿತಿ ಇಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತದೆ. ರಾಜ್ಯ ನಾಯಕರಿದ್ದಾರೆ, ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ. ಇಲ್ಲ, ನನಗೆ ಅದ್ರ ಬಗ್ಗೆ ನಾನು ಮೊನ್ನೆ 4 ದಿನ ಡೆಲ್ಲಿಯಲ್ಲಿ ಇದ್ದೆ. ಅದ್ರ ಬಗ್ಗೆ ಏನೂ ನನಗೆ ಏನು ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಿನ್ನೆ ಬೆಳವಣಿಗೆ ನೋಡಿದ್ರೆ ಹೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಇದು ನನಗನ್ನಿಸ್ತದೆ. ಮಾಧ್ಯಮಗಳ ಸೃಷ್ಟಿ ಜಾಸ್ತಿ ಇದೆ ಅಂತ ಹೇಳಿ. ಶಿವಕುಮಾರ್ ಬಣದವರಂದ್ರೆ ಸಚಿವರಾಜ ಬಣ ಗಿಣ ಅನ್ನೋದೇನಿಲ್ಲ, ಇದೆಲ್ಲ ಕಾಂಗ್ರೆಸ್ ಬಣ, ಒಂದೇ ಬಣ. ಕಾಂಗ್ರೆಸ್ ಅಲ್ಲಿ ಯಾವುದೇ ಬಣ ಇಲ್ಲ, ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಸಿಎಂ ಡಿಸಿಎಂಗೂ ಕೂಡ ಆಪ್ತ ನಾನು ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿದ್ದಾರೆ. ಮತ್ತೆ ನಾವೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ. ನಮ್ಮಲ್ಲಿ ಬಣ ಅನ್ನೋದೇ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಗದ್ದುಗೆ ಫೈಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹಿಟ್ನಾಳ್ ಅವರು ಹೇಳಿದ್ದಾರೆ. ಟಿವಿ ಮಾಧ್ಯಮದಲ್ಲಿ ನೋಡಿದೆ. ಸೊ ನನಗೆ ಮಾಹಿತಿ ಇಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತದೆ. ರಾಜ್ಯ ನಾಯಕರಿದ್ದಾರೆ, ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ. ಇಲ್ಲ, ನನಗೆ ಅದ್ರ ಬಗ್ಗೆ ನಾನು ಮೊನ್ನೆ 4 ದಿನ ಡೆಲ್ಲಿಯಲ್ಲಿ ಇದ್ದೆ. ಅದ್ರ ಬಗ್ಗೆ ಏನೂ ನನಗೆ ಏನು ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಿನ್ನೆ ಬೆಳವಣಿಗೆ ನೋಡಿದ್ರೆ ಹೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಇದು ನನಗನ್ನಿಸ್ತದೆ. ಮಾಧ್ಯಮಗಳ ಸೃಷ್ಟಿ ಜಾಸ್ತಿ ಇದೆ ಅಂತ ಹೇಳಿ. ಶಿವಕುಮಾರ್ ಬಣದವರಂದ್ರೆ ಸಚಿವರಾಜ ಬಣ ಗಿಣ ಅನ್ನೋದೇನಿಲ್ಲ, ಇದೆಲ್ಲ ಕಾಂಗ್ರೆಸ್ ಬಣ, ಒಂದೇ ಬಣ.